Hello everyone, welcome to Archana Bhasa. See, almost 8 chapters videos dropped in my YouTube feed. You can go through that if you are facing many problems in seeing that videos and again going to the all chapters revisions. If you are having a fear of examination, ಏನು ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಹೇಳ್ತಾರೆ ತಾನೆ 4 ಮಾಡಲ್ ಪೇಪರ್ ಸಾಲ್ವ್ ಮಾಡಿ ಅದ್ರ ಜೊತೆಗೆ 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಸಾಲ್ವ್ ಮಾಡಿ ಕರೆಕ್ಟಾಗಿ ಓದ್ಕೊಂಡ್ರೆ ಪಾಸ್ ಆಗ್ತೀರಾ ಚೆನ್ನಾಗಿ ಅಂತ. ಪಾಸ್ ಎಲ್ಲ ಸ್ಕೋರೇ ಮಾಡ್ತೀರಾ. 4 ಮಾಡಲ್ ಪೇಪರ್ಸ್ ಸ್ಟೇಟ್ ಲೆವೆಲ್ 1, 2, 3 ಇಷ್ಟನ್ನು ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಮಾಡ್ಕೊಂಡ್ರೆ ನೀವು ಯು ವಿಲ್ ಬಿ ಎ ಟಾಪರ್ ಫಾರ್ ಶೋರ್. ಅದೇ ಕ್ವಶನ್ಸ್ ಬೇಕಾದ್ರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋದಂಗೆ ನೋಡಿ, ಇಲ್ಲಿರೋ ಮಾಡಲ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸೇ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1, 2, 3 ಅಲ್ಲಿ ಬಂದಿತ್ತು. ಇದು ಮಾಡಲ್ ಕ್ವಶನ್ ಪೇಪರ್ 1. I will start with model question paper 1 and after this I will upload a model question paper 2 and next 3, 4, then state level 1, 2, 3 is already solved in my YouTube channel. You can go through that one. So without wasting time, I will start with this 2025-26 SSLC model question paper 1. These are the model answers. What should you have answer for that questions? You all got that question paper, and if you are not getting this answers, it is here. See, as I said, the first question will be what? SI unit. SI unit ಫಸ್ಟ್ ಕ್ವಶನ್ ಆಗಿರುತ್ತೆ. ಇವಾಗ ನೋಡಿ, ಇದರಲ್ಲಿ SI ಯೂನಿಟ್ ಯಾವ್ದು ಕೇಳಿದ್ದಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಿದ್ದಾರೆ. ಇದ್ರ ಬದಲು ನಿಮಗೆ ಕರೆಂಟ್ ಬರುತ್ತೆ, ಇಲ್ಲ ರೆಸಿಸ್ಟಿವಿಟಿ ಬಂದಿತ್ತು ತಾನೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಓದ್ಕೊಂಡು ಹೋಗಿರಿ, ಬರಲ್ಲ ಅಂತಿಲ್ಲ, ಬಂದೇ ಬರುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ಗೇನು ವಿ ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ವೋಲ್ಟ್, ಕರೆಂಟ್ ಕೊಟ್ಟಿದ್ರೆ ಆಂಪಿಯರ್, ಆ್ಯಂಡ್ ರೆಸಿಸ್ಟಿವಿಟಿ ಕೊಟ್ಟಿದ್ರೆ ಓಮ್ ಮೀಟರ್. ನೆಕ್ಸ್ಟ್, ವಾಟ್ ಇಸ್ ದಿ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್? ಸಿ, ಪವರ್ ಆಫ್ ಎ ಲೆನ್ಸ್ ಓದಿದ್ದೀರಾ? P is equal to what? P is equal to 1/f. Reciprocal of focal length is power of a lens. See, ಈ ಕ್ವಶನ್ಗೆ ಪವರ್ ಆಫ್ ಎ ಲೆನ್ಸ್ ಕೇಳಿಲ್ಲ ಅಂದ್ರೂ ವಿ ವಿಲ್ ಗೆಟ್ SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್. ಅದೇನು? ಕ್ಯಾಪಿಟಲ್ ಡಿ. ಡಿ ಮೀನ್ಸ್ ಡಯಾಪ್ಟ್ರೈ. DIOPTRE. So SI unit of potential difference is volt, and reciprocal of focal length ಏನು? Power of a lens. Power of a lens is equal to reciprocal of focal length. 1/f is equal to P. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿತ್ತು? ಅಗೇನ್ ಡ್ರಾಯಿಂಗ್ ಕಾಂಪೊನೆಂಟ್ ಸಿಂಬಲ್ಸ್. ಒಂದು ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಆ ಕಾಂಪೊನೆಂಟ್ ಸಿಂಬಲ್ಸ್ ಇರೋ ಒಂದು ಟೇಬಲ್ ನಾವು ಫುಲ್ ಪ್ರಾಕ್ಟೀಸ್ ಮಾಡಿಬಿಟ್ರೆ 1 ಮಾರ್ಕ್ಸ್ ಅಂತೂ ಎಲ್ಲೂ ಹೋಗಲ್ಲ ಸರ್. 1 ಮಾರ್ಕ್ಸ್ಗೆ ಅಷ್ಟು ಪ್ರಾಕ್ಟೀಸ್ ಮಾಡಿ, ಈಸಿ, ಏನೂ ಇಲ್ಲ. ರಿಯೋಸ್ಟಾಟೇ, ಅದೇ ವೇರಿಯಬಲ್ ರೆಸಿಸ್ಟೆನ್ಸ್, ಅದೇ ಡ್ರೈ ಸೆಲ್, ಅದೇ ಬ್ಯಾಟ್ರಿ, ಅದೇ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಸಿಂಪಲ್, ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಸಿ, ಡ್ರೈ ಸೆಲ್, ಒಂದು ಲಾಂಗ್ ಲಿಡ್, ಒಂದು ಶಾರ್ಟ್ ಲಿಡ್ ಮೈನಸ್ ಲಾಂಗ್ ಲಿಡ್ ಪ್ಲಸ್ ದಿಸ್ ಇಸ್ ಸೆಲ್. ಇದೇ ಕಾಂಬಿನೇಷನ್ ಆಫ್ ಸೆಲ್ ಇದ್ರೆ ಬ್ಯಾಟ್ರಿ ಆಗಿರೋದು. ರಿಯೋಸ್ಟಾಟ್ ಅಂದರೆ ಸಿಂಪಲ್, ರೆಸಿಸ್ಟೆನ್ಸ್ ಬರೆದು ಒಂದು ಆರೋ ಮಾರ್ಕ್ ಹಾಕಿದ್ರೆ ಇಟ್ ವಿಲ್ ಬಿ ರಿಯೋಸ್ಟಾಟ್. ಆ್ಯಂಡ್ ಕಮಿಂಗ್ ಟು ದಿ ರೆಸಿಸ್ಟೆನ್ಸ್ ಇಷ್ಟೇ. ಕಮಿಂಗ್ ಟು ದಿ ಬ್ಯಾಟ್ರಿ, ಇಟ್ ಈಸ್ ಕಾಂಬಿನೇಷನ್ ಆಫ್ ವಾಟ್? ಸೆಲ್ಸ್. ಆ್ಯಂಡ್ ದ ಫೇವ್ರೆಟ್ ಕ್ವಶನ್ ಫಾರ್ ದೆಮ್ ಈಸ್ ಯಾವ್ದು ಕೇಳ್ತಾರೆ ಅಂದರೆ ಪ್ರತಿ ಸಾರಿ ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ವಾಟ್ ಇಟ್? ಸೊ ನೆಕ್ಸ್ಟ್ ಇದೇನು ಕ್ವಶನ್ ನೋಡಿ, ಇದು ಅಬ್ಸರ್ವ್ ದ ಬಿಲೋ ಫಿಗರ್. ವೆನ್ ದ ಸ್ವಿಚ್ ಇಸ್ ಕ್ಲೋಸ್ and does B end solenoid attract N end of the bar magnet? Clarify with them. No, current illa andre there is no process. There is, and it will repel with that one because no current is flowing there. When switch is closed, the B in the current solenoid behaves like the N pole. North pole ತರ behave ಮಾಡುತ್ತೆ. ಅದಕ್ಕೆ homologous poles ಏನಾಗುತ್ತೆ? north will repel, south will attract. Like poles attract each other, so like poles repel each other, unlike poles attract each other. That's it. See,
ಓವರ್ಲೋಡಿಂಗ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕ್ವಶನ್ ಬರುತ್ತೆ ಅಂತ ಹೇಳಿದೆ. ಹಿಯರ್ ಪ್ರಿಕಾಷನ್ ಮೆಷರ್ ಹ್ಯಾವ್ ಟು ಬಿ ಟೇಕನ್ ಫಾರ್ ಓವರ್ಲೋಡಿಂಗ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್. ಅವಾಯ್ಡ್ ಓವರ್ಲೋಡಿಂಗ್ ಆಗದೇ ಇರಂಗೆ ನೋಡ್ಕೋಬೇಕಂದ್ರೆ ಜಾಸ್ತಿ ಡಿವೈಸ್ನ ಒಂದೇ ಸಾಕೆಟ್ ಕನೆಕ್ಟ್ ಮಾಡ್ಬೋದು. ಟು ಮೆನಿ ಅಪ್ಲಯನ್ಸಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಟು ಎ ಸಿಂಗಲ್ ಸಾಕೆಟ್ ಆ್ಯಂಡ್ ಲೈವ್ ವೈರ್ ಶುಡ್ ನಾಟ್ ಮೀಟ್ ವಿತ್ ನ್ಯೂಟ್ರಲ್ ವೈರ್. ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಎರಡು ಮೀಟ್ ಆಗಬಾರ್ದು. ನೆಕ್ಸ್ಟ್, ಯೂಸಿಂಗ್ ಫ್ಯೂಸ್ ಆಫ್ ದಿ ಅಪ್ರೋಪ್ರಿಯೇಟ್ ರೇಟಿಂಗ್ ಇನ್ ದಿ ಎಲೆಕ್ಟ್ರಿಸಿಟಿ. ಫ್ಯೂಸ್ ಯೂಸ್ ಮಾಡಬೇಕು. ಏನಾಗುತ್ತೆ ಫ್ಯೂಸ್ ಯೂಸ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ದಟ್ ಹೋಲ್ ಅಪ್ಲಿಯನ್ಸಸ್ ಬಸ್ಟ್, ವಿಲ್ ಗೆಟ್ ಓನ್ಲಿ ಫ್ಯೂಸ್ ಮೆಲ್ಟ್ಸ್ ಹಿಯರ್. ಫ್ಯೂಸ್ ಒಂದೇ ಮೆಲ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಎಲ್ಲ ಅಪ್ಲಿಯನ್ಸಸ್ನು ಕಳ್ಕೊಳ್ಳೋ ಬದಲು ಫ್ಯೂಸ್ ಹೋಗುತ್ತೆ ಅಷ್ಟೇ. ಏನಾರ ಎಲೆಕ್ಟ್ರಿಸಿಟಿ ಡಬಲ್ ಆದ್ರೂ, ಹೀಟಿಂಗ್ ಎಫೆಕ್ಟ್ ಆದ್ರೂ ಫ್ಯೂಸ್ ವಿಲ್ ಮೆಲ್ಟ್. ಆ್ಯಂಡ್ ವಯರ್ದು ಇನ್ಸುಲೇಷನ್, ವಯರ್ ಮೇಲೆ PVC ಹಾಕಿರ್ತಾರಲ್ಲ, ಪಾಲಿ ವಿನೈಲ್ ಫ್ಲೋರೈಡ್, ಅದು ಹೋಗಿದೆಯಾ ಇಲ್ಲ ಚೆನ್ನಾಗಿದೆಯಾ ನೋಡ್ಕೋಬೇಕು. ಇಲ್ಲಾಂದರೆ ಎಲೆಕ್ಟ್ರಿಕ್ ಶಾಕ್ ಆಗುತ್ತೆ, ಓವರ್ಲೋಡ್ ಆಗುತ್ತೆ. ಒಂದು ಕಡೆಯಿಂದ ಲೈವ್ ವೈರು ನ್ಯೂಟ್ರಲ್ ವೈರ್ ಮಿಕ್ಸ್ ಆದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್. ಆ್ಯಂಡ್ ದ ಮೋಸ್ಟ್ ಫೇವ್ರೆಟ್ ಕ್ವಶನ್ ಫಾರ್ ದಿ ಎಕ್ಸಾಮಿನರ್ ಆ್ಯಂಡ್ ಪೇಪರ್ ಸೆಟ್ಟರ್, ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ, ನೇಚರ್ ಆಫ್ ಮೆಟಲ್. ಯಾವ ಕ್ವಶನ್ ಇದು ಹಂಗಾದ್ರೆ? ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಇಟ್ ಈಸ್ ಫ್ರಮ್ ವಿಚ್ ಚಾಪ್ಟರ್? ಎಲೆಕ್ಟ್ರಿಸಿಟಿ ಚಾಪ್ಟರ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದನೇದು ಲೆಂತ್, ಎರಡನೇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಮೂರನೇದು ಟೆಂಪ್ರೇಚರ್, ನಾಲ್ಕನೇದು ರೋ, ನೇಚರ್ ಆಫ್ ದಿ ಮೆಟೀರಿಯಲ್. ಸೊ ಆರ್ ಈಸ್ ಈಕ್ವಲ್ ಟು rho L by A. That is R is equal to rho L by A. Nature of the material, length of the conductor, area of cross section. Next question is, see ಇಲ್ಲಿ ಆ್ಯಂಗಲ್ ನೋಡ್ಬೇಕಂತೆ, ಆ್ಯಂಗಲ್ ಎಷ್ಟಿದೆ ಅಂತ ಹೇಳಬೇಕಂತೆ. This question will not get in your board examination, that's for sure. ಗ್ಲಾಸ್ ಪ್ರಿಸಮ್ ಅಲ್ಲಿ ಆ್ಯಂಗಲ್ ಎಷ್ಟು HGFದು ಅಂತ, ಎಲ್ಲಿಂದ ಎಲ್ಲಿರೋದು? HGF, F G ಆ್ಯಂಡ್ H. ಸೊ ಆ್ಯಂಗಲ್ ಎಷ್ಟಿರೋದು? 38 ಡಿಗ್ರಿ. ಸಿಂಪ್ಟಮ್ಸ್ ಆಫ್ ಮಯೋಪಿಯಾ ಅಂದರೆ ಕಾಸಸ್ ಏನೇನು ಮಯೋಪಿಯಾಗೆ ಅಂತ. ಮಯೋಪಿಯಾ ಅಂದರೆ ಏನು? ದ ಪರ್ಸನ್ ವಿತ್ ಮಯೋಪಿಯಾ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್ಸ್. ಹತ್ರದ ಕಾಣಿಸುತ್ತೆ, ದೂರದ ಕಾಣಿಸಲ್ಲ. ಆ ಕಂಡೀಷನ್ ಆಫ್ ಐ ಏನಂತೀವಿ? ಮಯೋಪಿಯಾ. ಕಾಸಸ್ ಏನು ಹಿಂಗಾಗಕ್ಕೆ ಅಂದರೆ, ಐ ಬಾಲ್ ಸೈಜ್ ವಿಲ್ ಬಿ ಲಾಂಗರ್ ದನ್ ಯೂಶ್ವಲ್. ಐ ಬಾಲ್ ಸೈಜ್ ಏನಿರುತ್ತೆ? ಲಾಂಗರ್. ಆ್ಯಂಡ್ ಕರ್ವೇಚರ್ ಆಫ್ ಐ ಲೆನ್ಸ್ ಈಸ್ ಹೈ. ಕರ್ವೇಚರು ಜಾಸ್ತಿ ಆಗಿರುತ್ತೆ, ಐ ಬಾಲ್ ಸೈಜು ಜಾಸ್ತಿ ಆಗಿರುತ್ತೆ. ಐ ಬಾಲ್ ಡಯಾಮೀಟರ್ ಎಷ್ಟು? 2.3 ಸೆಂಟಿಮೀಟರ್. ಸ್ವಲ್ಪ ಜಾಸ್ತಿ ಇದ್ರೆ ಯು ವಿಲ್ ಗೆಟ್ ಮಯೋಪಿಯಾ. ಯಾವ ಲೆನ್ಸ್ ಯೂಸ್ ಮಾಡ್ತೀರಾ ಕರೆಕ್ಟ್ ಮಾಡೋಕ್ಕೆ ಅಂತ? ಕಾನ್ಕೇವ್ ಮಯೋಪಿಯಾ, ಕಾನ್ಕೇವ್ ಹೈಪರ್ಮೆಟ್ರೋಪಿಯಾ, ಕಾನ್ವೆಕ್ಸ್ ಪ್ಲಸ್ ಬಯೋಪಿಯಾ, ಬೈಫೋಕಲ್ ಲೆನ್ಸ್. ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್? ಗುಡ್ ಕ್ವಶನ್. ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಇಂದ ಎಷ್ಟು ಕ್ವಶನ್ ನೋಡಿ? P is equal to 1/f ಇಂದ ಸ್ಟಾರ್ಟ್ ಆಯಿತು ಅಲ್ವಾ? MCQ ಅಲ್ಲಿ ಬಂದಿದ್ದು ವಾಟ್ ಇಸ್ ದಿ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್? ಪವರ್ ಆಫ್ ಎ ಲೆನ್ಸ್. ಸೊ ಇಲ್ಲಿ ಎಬಿಲಿಟಿ ಆಫ್ ಐ ಲೆನ್ಸ್, ನಮ್ಮ ಐ ಎಬಿಲಿಟಿ ಎಷ್ಟು? ಏನಕ್ಕೆ? ಫೋಕಲ್ ಲೆಂತ್ನ ಅಡ್ಜಸ್ಟ್ ಮಾಡೋಕ್ಕೆ. ಅದನ್ನೇನಂತೀವಿ? ಪವರ್ ಆಫ್ ಅಕಾಮಡೇಷನ್. ವಯಸ್ಸಾದವ್ರ ಹತ್ರ ಕಡಿಮೆ ಇರುತ್ತೆ. ಇವಾಗ ನಾವು ಫಾಸ್ಟಾಗಿ ನೋಡಿದಷ್ಟು ವಯಸ್ಸಾದವ್ರು ನೋಡೋಕ್ಕಾಗಲ್ಲ. ದಟ್ ಇಸ್ ಪವರ್ ಆಫ್ ಅಕಾಮಡೇಷನ್. ನೆಕ್ಸ್ಟ್, ಫೀಲ್ಡ್ ಲೈನ್ಸ್ ಅರೌಂಡ್ ಎ ವೈರ್ ಮ್ಯಾಗ್ನೆಟ್ನ ಇದು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಆ್ಯಕ್ಟಿವಿಟಿನ. ಅದನ್ನು ಕೇಳಿರೋದು ಫಾರ್ 3 marks ಕ್ವಶನ್ಸ್. ದೀಸ್ ಆರ್ ಆಲ್. ವೈಟ್ ಪೇಪರ್ನ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇದೇ ಥರ ಇದು ವೈಟ್ ಪೇಪರ್ ಅಂದ್ಕೊಳ್ಳಿ. ಆ್ಯಂಡ್ ಮ್ಯಾಗ್ನೆಟಿಕ್ ನೀಡಲ್ನ ಇಟ್ಬಿಡಿ ಇಲ್ಲಿ. ಮ್ಯಾಗ್ನೆಟಿಕ್ ನೀಡಲ್ ಆ್ಯಂಡ್ ಕಾಂಪೋಸ್ ನೀಡಲ್ ವಿಲ್ ಪಾಯಿಂಟ್ ಟುವರ್ಡ್ ದಿ ನಾರ್ತ್ ಪೋಲ್ ಆಫ್ ದಿ. ಏನಾಗುತ್ತೆ ಅವಾಗ? ನಾರ್ತ್ ಪೋಲ್ ಹತ್ರ ನೀಡಲ್ನ ಇಟ್ಬಿಟ್ರೆ ಅದು ಸೌತ್ ಪೋಲ್ ಆಫ್ ದಿ ಕಾಂಪೋಸ್ ನೀಡಲ್ ವಿಲ್ ಪಾಯಿಂಟ್ ಟುವರ್ಡ್ಸ್ ನಾರ್ತ್. ಸೌತ್ ವಿಲ್ ಮೂವ್ ಟುವರ್ಡ್ ನಾರ್ತ್. South will move towards north and north will move towards what? South. It shows what? Magnetic field lines properties. Enenu magnetic field lines never intersect with each other. Magnetic field lines start from north pole and ends at south pole. Inside the magnetic field, inside the magnet, the field lines will start from what? South to north. ಇಷ್ಟು ಮಾಡಬೇಕು ಅಷ್ಟೇ. Next, explain the experiments to show current carrying conductor when kept in magnetic field experiences a magnetic force. ಗೊತ್ತು, ಒಂದು ಅಲ್ಯೂಮಿನಿಯಂ ರಾಡ್ ತಗೊಂಡು ಒಂದು ವೈರ್ನ ಕನೆಕ್ಟ್ ಮಾಡಿಬಿಟ್ಟು ಹರ್ಷೋ ಮ್ಯಾಗ್ನೆಟ್ ಇಟ್ಟರೆ, ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ, ಸೆಕೆಂಡ್ ಲಾಸ್ಟ್ ಪೇಜಲ್ಲಿದೆ.
ಅಲ್ಯೂಮಿನಿಯಂ ರಾಡ್ ಏನಾಗುತ್ತೆ, ಆ ಕೀ ರಿಯೋಸ್ಟಾಟ್ ಹತ್ರ ಸ್ವಲ್ಪ ಡಿಫ್ಲೆಕ್ಟ್ ಆಗಿಬಿಡುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ರಿವರ್ಸ್ಡ್, ದ ರಾಡ್ ಡಿಸ್ಪ್ಲೇಸಸ್ ಟುವರ್ಡ್ಸ್ ದಿ ರೈಟ್. ಯಾವಾಗ ಡೈರೆಕ್ಷನ್ ಆಫ್ ಕರೆಂಟ್ನ ಚೇಂಜ್ ಮಾಡ್ತೀವಿ ಅವಾಗ ಡೈರೆಕ್ಷನ್ ಆಫ್ ದಿಸ್ ಒನ್ ಏನಾಗುತ್ತೆ, ಚೇಂಜ್ ಆಗುತ್ತೆ ರಾಡ್ದು. ದಿಸ್ ಶೋಸ್ ದಟ್ ಇಫ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ರಿವರ್ಸ್ಡ್, aluminum rod displaces again towards the left. Next, ray diagram. This is the rarest case. This one is they are only asking convex ಅಲ್ವಾ. ಈ ಸರಿ ನೋಡಿ ಕಾನ್ಕೇವ್ ಕೇಳಿದ್ದಾರೆ. ಕಾನ್ಕೇವ್ ಮಿರರ್ದು ಏನಿಲ್ಲ. ಆಬ್ಜೆಕ್ಟ್ನ ಯಾವಾಗ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಯಾಂಡ್ ಸಿ, ಸೆಂಟರ್ ಆಫ್ ಕರ್ವೇಚರ್ಗಿನ ಹಿಂದೆ ಇಟ್ಟಾಗ ಎಲ್ಲಿ ಬರುತ್ತೆ ಇಮೇಜ್ ಫಾರ್ಮೇಷನ್ ಅಂತ. ಸಿ, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ಪಾಸ್ ಮಾಡ್ತೀರಾ. ಆ ಪ್ಯಾರಲಲ್ ಲೈನ್ ಏನಿಂದ ಪಾಸ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸಿಂದ. ಸಿ, ಇದನ್ನ ಮಿರರ್ ಅಂದ್ಕೊಳ್ಳಿ. ಇದಕ್ಕೊಂದು ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ ಆ್ಯಂಡ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ ನಾವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀವಿ. ಇಲ್ಲಿಂದ ಪ್ಯಾರಲಲ್ ಆಗಿ ಹೋದರೆ ಇಟ್ ವಿಲ್ ಪಾಸ್ ಥ್ರೂ ಫೋಕಸ್. ಏನ್ರಿಂದ ಪಾಸ್ ಆಗೋದು, ಫೋಕಸ್, ಪ್ರಿನ್ಸಿಪಲ್ ಫೋಕಸ್. ಆ್ಯಂಡ್ ಇಲ್ಲಿಂದನೇ ಒಂದು ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಮಾಡಿದ್ರೆ ಮತ್ತೆ ಸೆಂಟರ್ ಆಫ್ ಕರ್ವೇಚರಿಂದನೇ ರೀಬೌಂಡ್ ಆಗೋದು ಅಲ್ವಾ, ಸೆಂಟರ್ ಆಫ್ ಕರ್ವೇಚರಿಂದನೇ. ಸೊ ಆಬ್ಜೆಕ್ಟ್ ಎಲ್ಲಿ ಬರುತ್ತೆ, ಅಫ್ಕೋರ್ಸ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಮರಿ, position of the image will be in between F and C, and the image will be real and inverted. Concave mirror image will be real and inverted. Next, numericals. A 350 watt bread toaster is used 6 hours a day. 350 ವ್ಯಾಟ್ ಇರೋ ಬ್ರೆಡ್ ಟೋಸ್ಟರ್ನ ದಿನದಲ್ಲಿ 6 ಗಂಟೆ ಯೂಸ್ ಮಾಡ್ತಿದ್ದೀವಿ. 250 ವ್ಯಾಟ್ ಇರೋ ಐರನ್ ಬಾಕ್ಸ್ನ 4 ಅವರ್ ಯೂಸ್ ಮಾಡ್ತಿದ್ದೀವಿ. ರಿಮೆಂಬರ್, 350 ಇರೋ ಬ್ರೆಡ್ ಟೋಸ್ಟರ್ನ 6 ಅವರ್ಸ್, 250 ಇರೋ ಐರನ್ ಬಾಕ್ಸ್ನ 4 ಅವರ್ಸ್. ಆ್ಯಂಡ್ ಇಫ್ ದೀಸ್ ಅಪ್ಲಿಯನ್ಸಸ್ ಆರ್ ಯೂಸ್ ಫಾರ್ 13 days, ಇವೆರಡನ್ನೂ 13 days ಹೋದರೆ 6 4 10 ಅವರ್ಸ್ ಅಲ್ವಾ. ಇದನ್ನು 6. ಸೊ 350 ಇಂಟು 6 ಇಂಟು 30 days ಮಾಡಿ, 250 ಇಂಟು 4 ಇಂಟು 30 days ಮಾಡಿ. ಸಿಯರ್ total energy used by bread toaster 350 watt into 6 hours in a 30 days will get 63 kilowatt per hour. Next iron ಬಂದರೆ 250 into 4 into 30 days will get 30 kilowatt. ಎರಡನ್ನೂ ಸೇರಿಸಿದ್ರೆ 93. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, 1 ವ್ಯಾಟ್ಗೆ 1 ಕಿಲೋವ್ಯಾಟ್ಗೆ 4 rupees ಆದರೆ ಹೌ ಮೆನಿ ಕಾಸ್ಟ್ ಅಂತ. ಸೊ 93 ಕಿಲೋವ್ಯಾಟ್ ಆಗಿರೋದಲ್ವ, 1 ಕಿಲೋವ್ಯಾಟ್ಗೆ 4 ಅಂದರೆ 4 into 93 ವಿಲ್ ಗೆಟ್ 372 rupees. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕಲ್ ಪವರು ಕೇಳಿದ್ದಾರೆ ಅಲ್ವಾ. P is equal to VI, I is equal to P by V. 880 by 220 will get 4 ampere current. V is equal to IR. ಆ್ಯಂಡ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ರೆಸಿಸ್ಟೆನ್ಸ್ ವಾಟ್ 55 ohm. ಸಿಂಪಲ್ಲು, 350 ವ್ಯಾಟು ದಿನಕ್ಕೆ 6 ಅವರ್ ರನ್ ಮಾಡಿದ್ರೆ 30 ದಿನಕ್ಕೆ ಎಷ್ಟು, 63 ಕಿಲೋವ್ಯಾಟ್. 250 ವ್ಯಾಟ್ ಇರೋ ಐರನ್ ಬಾಕ್ಸ್ನ 4 ಅವರ್ಸ್ ಆಗಿ 30 days ಯೂಸ್ ಮಾಡಿದ್ರೆ ವಿಲ್ ಗೆಟ್ 30 ಕಿಲೋವ್ಯಾಟ್. ಎರಡನ್ನ ಸೇರಿಸಿದ್ರೆ 93 ಇಂಟು 4 rupees ಮಾಡಿದ್ರೆ ವಿಲ್ ಗೆಟ್ 372 rupees ಬಿಲ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕೇಳಿದ್ದು ಚೆನ್ನಾಗಿತ್ತು, ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ಸ್ ಅಂತ ಕೇಳಿರೋದು. ಫಸ್ಟ್ ಲಾ ಏನು ಹೇಳುತ್ತೆ, ಈಸಿಯರ್ ಒನ್ ಇಟ್ ಈಸ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ and normal all lie in the same plane. And second one will tell that sine of a angle of incidence to the sine of angle of refraction is always constant. Second ಏನು ಹೇಳುತ್ತೆ, the ratio of sine of angle of incidence to the sine of angle of refraction is always constant. ಕಾನ್ವೆಕ್ಸ್ ಮಿರರ್ ಮತ್ತು ಕಾನ್ವೆಕ್ಸ್ ಲೆನ್ಸು ಡಿಫ್ರೆನ್ಸ್ ಕೇಳಿದ್ದಾರೆ. ಮಿರರ್ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ ಲೈಟ್ನ, ಬೌನ್ಸ್ ಬ್ಯಾಕ್. ಲೆನ್ಸ್ ಏನು ಮಾಡುತ್ತೆ, ರಿಫ್ರ್ಯಾಕ್ಟ್ ಮಾಡುತ್ತೆ, ಬೆಂಡ್ಸ್ ದ ಲೈಟ್. ಕಾನ್ವೆಕ್ಸ್ ಮಿರರ್ ಏನು ಮಾಡುತ್ತೆ, ಡೈವರ್ಜ್ ಮಾಡುತ್ತೆ ಇಮೇಜ್ನ. ಸೊ ಹಿಂಗೆ ಇವಾಗ ಇದನ್ನು ತೊಗೊಂಡ್ರೆ ಡೈವರ್ಜ್ ಮಾಡುತ್ತೆ. ಅದೇ ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ, ಕನ್ವರ್ಜ್ ಮಾಡುತ್ತೆ. ಬಂದಿರೋದು ಹಿಂಗೆ. ಕಾನ್ವೆಕ್ಸ್ ಲೆನ್ಸ್ ಏನು ಮಾಡುತ್ತೆ, ಕನ್ವರ್ಜಸ್, ಸೇರಿಸುತ್ತೆ ಲೈಟ್ನ. ಆ್ಯಂಡ್ ಕಮಿಂಗ್ ಟು ದಿ ಕಾನ್ವೆಕ್ಸ್ ಮಿರರ್, ಇಟ್ ಡೈವರ್ಜಸ್. These are the difference between convex mirror and convex lens. Coming to the chemistry part ಏನು ಮಲ್ಟಿಪಲ್ ಚಾಯ್ಸ್ ಏನು ಕೇಳಿರೋದು. ದ ಕಾನ್ಸ್ಟಿಟ್ಯೂಂಟ್ ಮೆಟಲ್ ಇನ್ ಬ್ರಾಸ್. ಅಲಾಯ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ ಮಾಡಿದ್ದೀನಿ. ಅರ್ಥ ಆಗಿರಲಿಲ್ಲ ಏನಾರ ನಿಮ್ಮ ಕ್ಲಾಸಲ್ಲಿ ಅಂದರೆ
go to my YouTube, that search metals and non-metals by Arjuna Baza. I will get the full video. Alloys explain ಮಾಡಿದ್ದೀನಿ. Alloy of mercury ಏನಂತೀವಿ, ಅಮಲ್ಗಮ್ ಅಂತೀವಿ. ಬ್ರಾಸ್ ಇಸ್ ಮೇಡ್ ಅಪ್ ಆಫ್ ಕಾಪರ್ ಅಂಡ್ ಜಿಂಕ್ ಅಂಡ್ ಬ್ರೋನ್ಸ್ ಇಸ್ ಮೇಡ್ ಅಪ್ ಆಫ್ ಕಾಪರ್ ಅಂಡ್ ಟಿನ್. ಮೂರು ನ್ಯಾಪ್ ಕಟ್ಕೊಳ್ಳಿ, 1 ಮಾರ್ಕ್ಸ್ ಬರುತ್ತೆ. ನೌ ದ ಕ್ವಶನ್ ಇಸ್ ಬ್ರಾಸ್, ಸೊ ದಟ್ಸ್ ವೈ ಇಟ್ ಇಸ್ ಕಾಪರ್ ಅಂಡ್ ಜಿಂಕ್. ಕಾಪರ್ ಅಂಡ್ ಟಿನ್ ಬಂದಿದ್ರೆ, ಎಸ್ ಎನ್ ಟಿನ್ ಬಂದಿದ್ರೆ, ಇಟ್ ವಿಲ್ ಬಿ ಬ್ರೋನ್ಸ್. ಏನು, ಇಟ್ ವಿಲ್ ಬಿ ಬ್ರೋನ್ಸ್. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ವಾಚ್ ವೇರ್ ಮಾಡ್ತಿರಲ್ಲ, ಅದು ಯಾವುದರಿಂದ ಆಗಿರೋದು ಅಂದರೆ ಐರನ್ನು ಮತ್ತು ನಿಕ್ಕಲ್ಲು ಮತ್ತು ಕ್ರೋಮಿಯಂ, ಈ ಮೂರು ಸೇರಿದ್ರೆ ನಮ್ಮ ಕೈಯಲ್ಲಿರೋ ಸ್ಟೇನ್ಲೆಸ್ ಸ್ಟೀಲ್ ವಾಚ್. ಬ್ರಾಸ್ ಅಂದರೆ ಕಾಪರ್ ಆ್ಯಂಡ್ ಜಿಂಕ್, ಬ್ರೋನ್ಸ್ ಅಂದರೆ ಕಾಪರ್ ಆ್ಯಂಡ್ ಟಿನ್. ಆ್ಯಂಡ್ ನೆಕ್ಸ್ಟ್, ಎ ಪ್ರಾಪರ್ಟಿ ಆಫ್ ಕಾರ್ಬನ್ ದಟ್ ಇಸ್ ರೆಸ್ಪಾನ್ಸಿಬಲ್ ಗಿವಿಂಗ್ ಲಾರ್ಜ್ ಮಾಲಿಕ್ಯೂಲ್. ಸಿ, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಲ್ಲಿ ವಿ ವಿಲ್ ಸ್ಟಡಿ ಟೂ. ಒಂದು ಕೆಟನೇಷನ್, ಒಂದು ಟೆಟ್ರಾವೆಲೆನ್ಸಿ. ಕೆಟನೇಷನ್ ಅಂದರೆ ದಿ ಎಬಿಲಿಟಿ ಆಫ್ ಕಾರ್ಬನ್ ಮಾಲಿಕ್ಯೂಲ್ಸ್ ಟು ಫಾರ್ಮ್ ಎ ಲಾಂಗ್ ಚೈನ್. ಇಲ್ಲಿ ಏನು ಕೇಳಿರೋದು, ಲಾರ್ಜ್ ಮಾಲಿಕ್ಯೂಲ್. ಸೊ ಆನ್ಸರ್ ವಿಲ್ ಬಿ ಕೆಟನೇಷನ್. ಹೌ ಡು ಡಿಟೆಕ್ಟ್ ದ ಬೇಸ್ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್. ಸಿ, ಆಸಿಡ್ ಅಂದರೆ ಏನು, ಬ್ಲೂ ಇಂದ ರೆಡ್ ಅಲ್ವಾ, ಬ್ಲೂ ಇಂದ ರೆಡ್ ಆಸಿಡ್. ಸೊ ರೆಡ್ ಇಂದ ಬ್ಲೂ ಬೇಸಸ್ ಅಲ್ವಾ. ಇಲ್ಲಿ ಯಾವುದನ್ನು ಟೆಸ್ಟ್ ಮಾಡಿ ಅಂತಿದ್ರೆ ಬೇಸ್ನ ಬ್ಲೂ ಇಂದ. ಹೌ, ಬ್ಲೂ ಇದ್ರೆ ಆಸಿಡ್ಗದು, ಬೇಸ್ಗಲ್ಲ. ಸೊ ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ಡಸ್ ನಾಟ್ ಚೇಂಜ್ ವೆನ್ ಡಿಪ್ಡ್ ಇನ್ ಬೇಸಿಕ್ ಸೊಲ್ಯೂಷನ್. ಏನಾಗುತ್ತೆ, ಅಲ್ಲಿ ನಾವು ರೆಡ್ ತಗೊಂಡಿಲ್ಲ, ಅದಕ್ಕೋಸ್ಕರ ಕಲರೇ ಚೇಂಜ್ ಆಗಲ್ಲ, ಅಷ್ಟೇ ಆನ್ಸರ್. ಬ್ಲೂ ಟು ರೆಡ್ ಆಸಿಡ್, ರೆಡ್ ಟು ಬ್ಲೂ ಬೇಸ್. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಈ ಥರದ್ದು ಎಷ್ಟೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಆ್ಯಂಡ್ ಥರ್ಮಿಟ್ ರಿಯಾಕ್ಷನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ಹೇಳಿದ್ದು, ಇಂಪಾರ್ಟೆಂಟ್ ಕ್ವಶನ್ ಅಂತ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಯೂಸಸ್ ಕೇಳ್ತಾರೆ ಅಂತ. ರೈಲ್ವೆ ಟ್ರ್ಯಾಕ್ ಹೆಂಗೆ ಜಾಯಿನ್ ಮಾಡಿರ್ತಾರೆ, ಯೂಸಿಂಗ್ ವಾಟ್ ಥರ್ಮಿಟ್ ರಿಯಾಕ್ಷನ್. ಈ ಥರ್ಮಿಟ್ ರಿಯಾಕ್ಷನ್ ಏನು, ಇಲ್ಲಿ ವಿ ವಿಲ್ ಹ್ಯಾವಿಂಗ್ Fe2O3 ಪ್ಲಸ್ ಅಲ್ಯೂಮಿನಿಯಂ will give Al2O3 plus Fe. ಅಂದರೆ ಇವಾಗ ಐರನ್ ಆಕ್ಸೈಡು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡುತ್ತೋ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಐರನ್ ಪ್ಲಸ್ ಅಲಾಂಗ್ ವಿತ್ ದಿಸ್ ಇಟ್ ವಿಲ್ ಗಿವ್ ಲಾಟ್ ಆಫ್ ಹೀಟ್. ಈ ಹೀಟ್ ಯೂಸ್ ಮಾಡಿಕೊಂಡು ರೈಲ್ವೆ ಟ್ರ್ಯಾಕ್ನ ಜಾಯಿನ್ ಮಾಡ್ತಾರೆ, ಆಯಿತಾ. ಅಲಾಂಗ್ ವಿತ್ ದಟ್ ಕ್ರ್ಯಾಕ್ಡ್ ಯಾವ್ದಾನ ಮಷಿನ್ ಪಾರ್ಟ್ಸ್ ಇದ್ದರೆ ಅದಕ್ಕೂ ಥರ್ಮಿಟ್ ರಿಯಾಕ್ಷನ್ ಬೇಕು. So that's why go to the metals and non-metals and study that thermit reaction once again. Thermit reaction andre when aluminum oxide react with the iron, it will produce what, iron oxide. So iron oxide react with aluminum, it will produce what, aluminum oxide plus iron. Along with that excess of heat, exothermic reaction ಇದು. ಆ ಹೀಟಿಂದ ಏನು ಮಾಡ್ತೀವಿ, ರೈಲ್ವೆ ಟ್ರ್ಯಾಕ್ನ ಜಾಯಿನ್ ಮಾಡ್ತೀವಿ. ಯಾವ್ದಾನ ಮಷಿನ್ ಪಾರ್ಟ್ಸ್ ಏನಾರ ಕ್ರ್ಯಾಕ್ ಆಗಿದ್ರೆ ಅದನ್ನು ಜಾಯಿನ್ ಮಾಡ್ತೀವಿ. ನೆಕ್ಸ್ಟ್, ಸ್ಟ್ರಕ್ಚರಲ್ ಫಾರ್ಮುಲಾ ಮೇಲೆ ಕ್ವಶನ್ ಕೇಳಿರೋದು. ಯಾವ್ದಾನ ಫಂಕ್ಷನಲ್ ಗ್ರೂಪ್ ಕೊಟ್ಬಿಟ್ಟು, ಸಿ AL ಅಂದರೆ ಆಲ್ಡಿಹೈಡ್, OL ಆಲ್ಕೋಹಾಲ್. ಆ್ಯಂಡ್ ಕಮಿಂಗ್ ಟು ದಿ AL ಆಲ್ಡಿಹೈಡ್, ಸಿ ಫಂಕ್ಷನಲ್ ಗ್ರೂಪ್ ಹೇಳ್ತೀನಿ ಫಸ್ಟು. ಅಲಫಿಲಿಸಿನ್ ಎಲ್ಲಿದು, AL ಬಂದರೆ ಆಲ್ಡಿಹೈಡ್, OL ಬಂದರೆ ಆಲ್ಕೋಹಾಲ್, ಓಯಿಕ್ ಆ್ಯಸಿಡ್ ಅಂತ ಬಂದರೆ ಓಯಿಕ್ ಆ್ಯಸಿಡ್ ಬಂದರೆ ಪ್ರೊಪನಾಯಿಕ್ ಆ್ಯಸಿಡ್, ONE ಬಂದರೆ ಕೀಟೋನ್. ದಿಸ್ ಆರ್ ದಿ 4 ಫಂಕ್ಷನಲ್ ಗ್ರೂಪ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಅಲ್ವಾ. ನಾವು ಇಲ್ಲಿ ಯಾವ್ದು ಬಂದಿದೆ, C+O ಅಂದರೆ ಕೀಟೋನ್. ಯಾವುದಿರೋದು, ಕೀಟೋನ್. ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಕಂಟೈನಿಂಗ್ 4 ಕಾರ್ಬನ್ ಆಟಮ್ಸ್ ವಿನ್ ಕೀಟೋನ್ ಗ್ರೂಪ್ ಅಂತ. 4 ಕಾರ್ಬನ್ ಇರಬೇಕಂತೆ, ಕೀಟೋನ್ ಗ್ರೂಪ್ ಇರಬಂತೆ. ಕೀಟೋನ್ ಗ್ರೂಪ್ನ ಎಲ್ಲಿ ಇಡಬೇಕು, ಯಾವಾಗ್ಲೂ ಮಿಡಲಲ್ಲಿದ್ದರೆ ಕೀಟೋನು, ಎಂಡಲ್ಲಿ ಬಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿಬಿಡುತ್ತೆ, COOH. ವಾಟ್ ಇಟ್ ಇಸ್ ದ ಆನ್ಸರ್. ಆ್ಯಂಡ್ ಯಾರ್ಯಾರಿಗೆಲ್ಲ ಸೈನ್ಸ್ ಓದೋಕೆ ಕಷ್ಟ ಆಗ್ತಿರೋದು, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಸಾಕು. ಸಿ ಹಿಯರ್ 2 ಮಾರ್ಕ್ಸ್, ಸಿಂಪಲ್ ಡಯಾಗ್ರಾಮ್. ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಯಾವ ಥರ ಬರ್ನ್ ಆಗುತ್ತಿದ್ದು, ಪಾಪ್ ಸೌಂಡಿಂದ ಬರ್ನ್ ಆಗುತ್ತೆ. ಪಾಪ್ ಸೌಂಡ್. ಇಲ್ಲಿ ಏನು ಹಾಕಿರ್ತೀವಿ, ಜಿಂಕ್ ಗ್ರ್ಯಾನ್ಯೂಲ್ಸ್. ಏನು,
ಜಿಂಕ್ ಗ್ರಾನ್ಯೂಲ್ಸ್ ಅಲಾಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಅದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್. ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್ ಫಾರ್ ಡ್ರಾಯಿಂಗ್ 1.5 ಅಂತೆ, ಫಾರ್ ಲೇಬಲಿಂಗ್ ಹಾಫ್ ಮಾರ್ಕ್ಸ್. ಸಿ ಅದಕ್ಕೆ ಹೇಳೋದು, ಓದಕ್ಕೆ ಬಂದಿಲ್ಲ ಅಂದರೂ ಡ್ರಾಯಿಂಗ್ ಕಲ್ತ್ರೆ 2 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೇಮ್ ದ ಸಾಲ್ಟ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ನೆಸ್ ಆಫ್ ವಾಟರ್. ಹಾರ್ಡ್ನೆಸ್ ಆಫ್ ವಾಟರ್ಗೆ ಕ್ಯಾಲ್ಸಿಯಂ ಸಾಲ್ಟು, ಮೆಗ್ನೀಷಿಯಂ ಸಾಲ್ಟು. ಸಾಫ್ಟ್ ವಾಟರ್ಗೆ ಸೋಡಿಯಮು, ಪೊಟ್ಯಾಷಿಯಮ್. ಹಾರ್ಡ್ನೆಸ್ಗೆ ಯಾವುದು? ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಆ್ಯಂಡ್ ನೇಮ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಅಂದರೆ ಹೈಡ್ರೋಕಾರ್ಬನ್ ಸ್ಟಾರ್ಟ್ ಇರೋದೇ ಒಂದು ಕಾರ್ಬನಿಂದ, ವೇಲೆನ್ಸ್ CH2 ಅಲ್ವಾ, CH4. ಇದೇ ಒಂದು ಸಿಂಪ್ಲೆಸ್ಟ್ ಫಸ್ಟ್ ಕಾರ್ಬನ್ ಫ್ಯಾಮಿಲಿಲಿ ಬರೋ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದು ಅಂದರೆ ಇಟ್ ಈಸ್ ಮೀಥೇನ್. ಮಾಲಿಕ್ಯುಲರ್ ಫಾರ್ಮುಲಾ CH4. ನೆಕ್ಸ್ಟ್ ಅಗೇನ್ ನೋಡಿ, ಅಲ್ಲಿ 2 ಮಾರ್ಕ್ಸ್ ಆಯ್ತಾ. ಇನ್ನೊಂದು 2 ಮಾರ್ಕ್ಸ್ಗೆ ಎಲೆಕ್ಟ್ರೋಲಿಟಿಕ್ ಲೇಬಲಿಂಗ್ ದಿ ಕಾಪರ್ ಆ್ಯಂಡ್ ಕ್ಯಾಥೋಡ್ ಅಂತ. ಕ್ಯಾಥೋಡು ಮತ್ತು ಕಾಪರ್ನ ಅಷ್ಟೇ ಲೇಬಲಿಂಗ್ ಮಾಡ್ಬೇಕಂತ. ಇನ್ನೂ ಇದೆ, ಇದನ್ನೇನಂತೀವಿ? ಆ್ಯನೋಡ್ ಮಡ್ ಅಂತೀವಿ. ಯಾವ ಮಡ್ಡು? ಆ್ಯನೋಡ್ ಮಡ್. ಇದನ್ನ ಆ್ಯನೋಡ್. ಸೊ ಇಲ್ಲಿ ಇಂಪ್ಯೂರ್ ಮೆಟಲ್ ಇರುತ್ತೆ, ಇಲ್ಲಿ ಪ್ಯೂರ್ ಮೆಟಲ್. ಈ ಸೊಲ್ಯೂಷನ್ ಯಾವುದು? ಕಾಪರ್ ಸಲ್ಫೇಟು. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ? ಕಾಪರ್ ಸಲ್ಫೇಟ್ ಡಿಸೋಸಿಯೇಟ್ ಆಗಿ ಕಾಪರ್ ಹೋಗಿ ಕ್ಯಾಥೋಡಲ್ಲಿ ಡೆಪಾಸಿಟ್ ಆಗುತ್ತೆ. ಮಿಕ್ಕಿದ್ನೆಲ್ಲ ಎಲ್ಲಿ ಸೇರ್ಕೊಳ್ಳುತ್ತೆ? ಇಲ್ಲಿ. ಇದನ್ನ ಆ್ಯನೋಡ್ ಮಡ್ ಅಂತೀವಿ. ಇದು 2 ಮಾರ್ಕ್ಸ್ ಕೇಳಿದ್ದಾರೆ. ಅಲ್ಲಿಗೆ ಅಲ್ಲಿ 2, ಇಲ್ಲಿ 2, 4 ಮಾರ್ಕ್ಸ್ ಡಯಾಗ್ರಾಮೇ ಆಯಿತು. ಅದಕ್ಕೆ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸಿ ಬ್ಯಾಲೆನ್ಸಿಂಗ್ ಈಕ್ವೇಷನ್. ದಿಸ್ ಟೈಮ್ ದೇವರ್ ಆಸ್ಕ್ ವೆರಿ ಈಸಿ ಒನ್. ಇದು ಎಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತಲ್ಲ, ಅದರಲ್ಲಿ 3 ಎಕ್ಸಾಂಪಲ್ಸ್ ಇದೆ. ಒಂದು ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ಕಾಪರ್ ಪ್ಲಸ್ H2O ಅಂತ. ಇನ್ನೊಂದು ಇದೆ MnO2 ಪ್ಲಸ್ 4HCl ಗಿವ್ಸ್ MnCl2 2H2O Cl2 ಅಂತ. ಬ್ಯಾಲೆನ್ಸ್ಡ್ ಈಕ್ವೇಷನ್ ಮಾಡೋಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH2 CO2 gives CaCO3 H2O. ಜಿಂಕ್ ಕಾರ್ಬೋನೇಟ್ ವಿಲ್ ಡಿಕಾಂಪೋಸಸ್ ಟು ಜಿಂಕ್ ಆಕ್ಸೈಡ್ ಅಂಡ್ ಟ್ರಾನ್ಸ್ಲೇಟ್ ಅಂತ ಕೊಟ್ಟಿರೋದು ಅಲಾಂಗ್ ವಿತ್ ಬ್ಯಾಲೆನ್ಸ್. ಇದು ಬ್ಯಾಲೆನ್ಸ್ಡೇ ಕೊಟ್ಟಿರೋದು ಅವರು. ಜಿಂಕ್ ಕಾರ್ಬೋನೇಟ್ ವಿಲ್ ಡಿಕಾಂಪೋಸ್ ಇಂಟು ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಹಂಗೇನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೊಟ್ಟಿದೆ, ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಮನಿತ್ ಮಾಡ್ತೀನಿ ಇರೋ, ಕ್ಲಾಸ್ ಮಾಡ್ತಿದ್ದೆ, ಆಮೇಲೆ ಮಾಡ್ತೀನಿ. ಅಮೋನಿಯಾ ಫಾರ್ಮ್ಸ್ ವೆನ್ ನೈಟ್ರೋಜನ್ ಗ್ಯಾಸ್ ಲಿಬರೇಟೆಡ್. ಏನಿಲ್ಲ, ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಮಾಡಿದ್ರೆ ಯಾವ ಗ್ಯಾಸ್ ಬರುತ್ತೆ? ಅಮೋನಿಯಾ. ಈ ರಿಯಾಕ್ಷನ್ನ ಬರಿ ಅಂತ ಹೇಳಿರೋದು ಅಷ್ಟೇ. ಸಿ ಅಮೋನಿಯಾ NH3, ನೈಟ್ರೋಜನ್ N2, ಹೈಡ್ರೋಜನ್ H2 ಪ್ಲಸ್ N2 ಗಿವ್ಸ್ NH3. ಸೋಡಿಯಂ ಆಕ್ಸೈಡ್ Na2O, ವಾಟರ್ H2O, ಸೋಡಿಯಂ ಹೈಡ್ರಾಕ್ಸೈಡ್ NaOH. ಸಿ Na2O ಪ್ಲಸ್ H2O ಗಿವ್ಸ್ NaOH. ಬೈ ರಿಯಾಕ್ಟಿಂಗ್ ವಿತ್ ಪೊಟ್ಯಾಷಿಯಂ K ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಹೈಡ್ರೋಜನ್ ಗ್ಯಾಸ್. ಸಿ ಯಾವಾಗ ವಾಟರು ಮತ್ತು ಪೊಟ್ಯಾಷಿಯಂ ರಿಯಾಕ್ಟ್ ಆಗುತ್ತೆ, ನಮಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಲಾಂಗ್ ವಿತ್ H2 ಗ್ಯಾಸ್ ಬರುತ್ತೆ. ಇವಾಗ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ಫ್ರಮ್ ದಿ ಆ್ಯಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ ಚಾಪ್ಟರ್. ಏನು 4 ಸೊಲ್ಯೂಷನ್ ABCD, 4 ಸೊಲ್ಯೂಷನ್ ಇದೆ. ಎದು pH7 pH5, ಬಿದು pH2. ಸಿ ಬರಿತೀನಿ ಇಲ್ಲಿ, A pH5, B pH2 ಆ್ಯಂಡ್ C pH7 and D pH11. ಸೊ ಆ್ಯಸಿಡ್ ಅಂದರೆ ಏನು? ಲೆಸ್ ದ್ಯಾನ್ 7 ಇರೋದೆಲ್ಲ ಆ್ಯಸಿಡು, ಗ್ರೇಟರ್ ದ್ಯಾನ್ 7 ಇರೋದೆಲ್ಲ ಬೇಸು, ಈಕ್ವಲ್ ಟು 7 ಇರೋದೆಲ್ಲ ನ್ಯೂಟ್ರಲ್. ಸೊ ಇಲ್ಲಿ ನ್ಯೂಟ್ರಲ್ ಯಾವುದಿದೆ? 7 ಇರೋದು. ಸಿ ಏನು? ನ್ಯೂಟ್ರಲ್. ಸಿ ಇಸ್ ದಿ ನ್ಯೂಟ್ರಲ್. ಯಾವ್ದು ನ್ಯೂಟ್ರಲ್ ಅಂತ ಕೇಳಿದರೆ ಸಿ ನ್ಯೂಟ್ರಲ್. ಮೋರ್ ಹೈಡ್ರೋನಿಯಂ ಅಯಾನ್ ಯಾವುದ್ರಲ್ಲಿದೆ? ಹೈಡ್ರೋನಿಯಂ ಅಯಾನ್ ಅಂದರೆ ಯಾವ್ದು ಮೋರ್ ಆ್ಯಸಿಡಿಕ್ ಅಂತ? 2. ಸಿ 1 to 7 ಆ್ಯಸಿಡ್ ಅಲ್ವಾ? ಅಮಾಂಗ್ 1 and 7, 1 ಈಸ್ ದಿ ವೆರಿ ಆ್ಯಸಿಡಿಕ್ ಅಂದರೆ 2 ಆ್ಯಸಿಡಿಕ್ಕು. ಆ್ಯಂಡ್ ವೆರಿ ಬೇಸಿಕ್ ಯಾವುದು? ವೀಕ್ ಆ್ಯಸಿಡ್ ಯಾವುದು ಅಂದರೆ ಇಲ್ಲಿ 5 ಇದೆಯಲ್ಲ, ಈ 5 ಏನು? ವೀಕ್ ಆ್ಯಸಿಡ್. ನಿಯರ್ ಟು 7 ಇದೆಯಲ್ವಾ? 1 to 5 ಅಲ್ವಾ? 2, 5, 7 ಕೊಟ್ಟಿದ್ದಾರೆ. ಸೊ ಇದು ನ್ಯೂಟ್ರಲ್ಲು, ಇದು ಆ್ಯಸಿಡು, ಇದು ವೆರಿ ಆ್ಯಸಿಡಿಕ್ ಅಷ್ಟೇ. ಇಲ್ಲಿ ಕೇಳಿರೋದು ಯಾವನು? ವೆರಿ ಆ್ಯಸಿಡಿಕ್ ಯಾವುದು, ನ್ಯೂಟ್ರಲ್ ಯಾವುದು, ಆ್ಯಂಡ್ ಆ್ಯಸಿಡಿಕ್ ಯಾವುದು ಅಂತ ಅಷ್ಟೇ. ನೆಕ್ಸ್ಟ್
ಸೋಡಿಯಂ ಕ್ಲೋರೈಡ್ ಆರ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಬರುತ್ತೆ ಅಂತ ಹೇಳಿದೀನಿ, ಪ್ರಾಕ್ಟೀಸ್ ಮಾಡಿ. ಸಿಯರ್ ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು 11, 2,8,1 1 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಬಿಕಾಸ್ ಇಟ್ ಹ್ಯಾಸ್ ಹ್ಯಾವಿಂಗ್ ವೇಲೆನ್ಸಿ 1. ಸೊ 1 ಎಲೆಕ್ಟ್ರಾನ್ ಏನಕ್ಕೆ ಡೊನೇಟ್ ಮಾಡುತ್ತೆ, ಕ್ಯಾಲ್ಸಿಯಂ ಇದು ಕ್ಲೋರಿನ್ಗೆ, ಅದಕ್ಕೆ 1 ಎಲೆಕ್ಟ್ರಾನ್ ಇಲ್ಲಿ ಡೊನೇಟ್ ಮಾಡಿರೋದಕ್ಕೆ ಪ್ಲಸ್ ಆಗುತ್ತೆ, ಒಂದು ಎಕ್ಸೆಪ್ಟ್ ಮಾಡ್ಕೊಡೋದಕ್ಕೆ ಮೈನಸ್ ಆಗುತ್ತೆ, ಇಷ್ಟು ಬರೆದ್ರೆ ಸಾಕು. ಆ್ಯಂಡ್ ವಾಟ್ ಆರ್ ದಿ ಪ್ರಾಡಕ್ಟ್ಸ್ ಆಬ್ಟೈನ್ಡ್ when ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಸ್ಟೀಮ್. ಅಲ್ಯೂಮಿನಿಯಂ ಯಾವಾಗ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೋ ಅವಾಗ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಕೇಳಿರೋದು ಅವರು. ಅಲ್ಯೂಮಿನಿಯಂ ವೆನ್ ರಿಯಾಕ್ಟ್ ವಿತ್ H2O it will produce Al2O3, ಅಲ್ಯೂಮಿನಿಯಂ ಆಕ್ಸೈಡ್, ಆ್ಯಂಡ್ ಅಲಾಂಗ್ ವಿತ್ ಹೈಡ್ರೋಜನ್ ಗ್ಯಾಸ್. ಸಿಯರ್ ಮೆಗ್ನೀಷಿಯಂ ಕ್ಲೋರೈಡು ಇಲ್ಲ ಸೋಡಿಯಂ ಕ್ಲೋರೈಡ್ ಯಾವುದೋ ಒಂದು ಬರುತ್ತೆ ಅಂತ ಹೇಳಿದೆ, ಎರಡೂ ಕೇಳಿದ್ದಾರೆ. ಸೊ ಯುವರ್ ಲಕ್. ಮೆಗ್ನೀಷಿಯಂ ಹ್ಯಾಸ್ ಕೆಪಬಿಲಿಟಿ ಟು ಡೊನೇಟ್ 2 ಎಲೆಕ್ಟ್ರಾನ್ಸ್. ಏನಕ್ಕೆ ಅಂದರೆ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2, 8, 2. ಅಂದರೆ ಔಟರ್ ಮೋಸ್ಟಲ್ಲಿ ಎಷ್ಟಿದೆ 2, ಇಟ್ ಕ್ಯಾನ್ ಡೊನೇಟ್ 2 ಎಲೆಕ್ಟ್ರಾನ್. ಟು ಹೂಮ್, ಕ್ಲೋರಿನ್. ಅದಕ್ಕೆ ಫಾರ್ಮುಲಾ ಇಸ್ MgCl2. ಆ್ಯಂಡ್ ನೆಕ್ಸ್ಟ್, ಹೌ ಇಸ್ ಪ್ಯೂರ್ ಜಿಂಕ್ ಅಬ್ಟೈನ್ಡ್ ಫ್ರಮ್ ಜಿಂಕ್ ಆಕ್ಸೈಡ್ ಅಂದರೆ ಬೈ ರೆಡ್ಯೂಸಿಂಗ್. ಹೆಂಗೆ ಜಿಂಕ್ ಆಕ್ಸೈಡ್ ಹೆಂಗೆ ರೆಡ್ಯೂಸ್ ಆಗೋದು, ಇದು ಜಿಂಕ್ ಆಕ್ಸೈಡ್ ಅಲ್ವಾ, ZnO, zinc oxide. When it is react with carbon it will produce zinc and carbon monoxide. ಅದನ್ನೇನಂತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ರಿಯಾಕ್ಷನ್ ಆಲ್ಸೋ. ಜಿಂಕ್ ಆಕ್ಸೈಡ್ನ ಯಾವಾಗ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡ್ತೀವೋ ಇಟ್ ವಿಲ್ ಪ್ರೊಡ್ಯೂಸ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಸಿ ನಮಗೇನು ಬೇಕಿತ್ತು, ಜಿಂಕ್, ಒಂದರಿಂದ ಜಿಂಕ್ ಆಕ್ಸೈಡಿಂದ ಏನು ಮಾಡಿದ್ವಿ, ರೆಡ್ಯೂಸ್ ಮಾಡಿದ್ವಿ. ಬೈ ರೆಡ್ಯೂಸಿಂಗ್ ವಿ ವಿಲ್ ಗೆಟ್ ಜಿಂಕ್ ಆಕ್ಸೈಡ್ ಆ್ಯಂಡ್ ಓಕ್. ನೆಕ್ಸ್ಟ್ N-ಬ್ಯೂಟೇನ್ ಐಸೋಬ್ಯೂಟೇನ್. ಸಿ ಎಷ್ಟು ಈಸಿ, ಸ್ಟ್ರಕ್ಚರ್ ಐಸೋಮೆರಿಸಮ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಬಂದಿಲ್ಲ ಅಂದರೂ ಅದರ ಎಕ್ಸಾಂಪಲ್ನೇ ಕ್ವಶನ್ ಆಗಿ ಮಾಡ್ತಾರೆ. N-ಬ್ಯೂಟೇನ್ ಐಸೋಬ್ಯೂಟೇನ್ ಬರೆಯೋಕೆ ಹೇಳ್ತಾ ಇರೋದವರು, ಎಷ್ಟು ಈಸಿ ಅದು. ಒಂದು ಸಿ ಸ್ಟ್ರೇಟ್ ಚೈನ್ ಬರೀರಿ, ಕಾರ್ಬನ್ 4 ಕಾರ್ಬನ್ದು, ಇಲ್ಲಿ ಸುತ್ತ ಎಲ್ಲ ಹೈಡ್ರೋಜನ್, ಸುತ್ತ ಎಲ್ಲ ಏನು ಮಾಡಬೇಕು, ಹೈಡ್ರೋಜನ್, C4H10 ಆಗಬೇಕು. ಇದೊಂದು, ಇದು N-ಬ್ಯೂಟೇನ್. ಇನ್ನೊಂದು 4 ಕಾರ್ಬನ್ನ ಈ ಥರ ಅರೇಂಜ್ ಮಾಡಿಕೊಂಡು ಇಲ್ಲೊಂದು ಹೈಡ್ರೋಜನ್, 1 2 3 4, 1 2 3 4 ಇಷ್ಟು ಬರೆದ್ರೆ ಗೆಟ್ ಆನ್ಸರ್. ಎಸ್ಟರಿಫಿಕೇಶನ್ ಅಂದರೆ ಏನು, ಎಥನಾಲ್ ಯಾವಾಗ ಎಥನೋಯಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡುತ್ತೋ ಇಟ್ ವಿಲ್ ಪ್ರೊಡ್ಯೂಸ್ ಎಸ್ಟರ್. ಅದನ್ನೇನಂತೀವಿ, ಎಸ್ಟರಿಫಿಕೇಶನ್. ಈಥಿನ್ ಹೆಂಗೆ ಅಬ್ಟೈನ್ ಮಾಡ್ತೀವಿ, ಬೈ ದಿ ಹೈಡ್ರೋಜಿನೇಷನ್, ನಿಕ್ಕಲ್ ಯೂಸ್ ಮಾಡಿಕೊಂಡು. ಸಿಯರ್ ಸ್ಟ್ರೇಟ್ ಚೈನ್, ಅವಾಗಲೇ ಹೇಳಿದೆ ತಾನೆ, ಸ್ಟ್ರೇಟ್ ಚೈನ್ ಬರೆದ್ರೆ N-ಬ್ಯೂಟೇನ್, ಡಿಫ್ರೆಂಟ್ ಆಗಿ ಬರೆದ್ರೆ ಐಸೋಬ್ಯೂಟೇನ್. ವೆನ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಟ್ ವಿಲ್ ಪ್ರೊಡ್ಯೂಸ್ ಎಸ್ಟರ್, ಎಸ್ಟರಿಫಿಕೇಶನ್ ಅಂದಿಲ್ವಾ. ಈಥಿನ್ ಹೆಂಗೆ ಮಾಡೋದು, ಯೂಸಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ವಿ ಕ್ಯಾನ್ ಕನ್ವರ್ಟ್ ಎಥನಾಲ್ ಟು ಈಥಿನ್. ಡಾಟ್ ಸ್ಟ್ರಕ್ಚರ್ ಕೇಳಿದಾರೆ ನೋಡಿ, ನೈಟ್ರೋಜನ್ಗೆ ಎಷ್ಟು ಬಾಂಡ್ ಇರುತ್ತೆ, ಟ್ರಿಬಲ್ ಬಾಂಡ್ ಅಂದರೆ ಎಷ್ಟು ಇಂಟು ಇರಬೇಕು, 1 2 3 4 5 6 ಅಲ್ವಾ. ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇಟ್ ವಿಲ್ ಅಪಿಯರ್ ಫಾರ್ 4 ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಆಲ್ಸೋ. ಸೋಪ್ ಏನು, ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಮತ್ತೆ ಬಂದರೆ ಅದಕ್ಕೆ 2 ಎಂಡ್ಸ್ ಇರುತ್ತೆ, ಯಾವುದಾದ್ರು ಹೈಡ್ರೋಫಿಲಿಕ್ ಆ್ಯಂಡ್ ಹೈಡ್ರೋಫೋಬಿಕ್. ಅಯೋನಿಕ್ ಎಂಡ್ ಏನು ಮಾಡುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ಇನ್ನು ಅನದರ್ ಎಂಡ್ ರಿಯಾಕ್ಟ್ ವಿತ್ ಆಯಿಲ್ ಆರ್ ಡರ್ಟ್, ಆ್ಯಂಡ್ ಅವು ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಆ ಸ್ಟ್ರಕ್ಚರ್ನ ಏನಂತೀವಿ, ಮಿಸೆಲ್ ಅಂತೀವಿ. ಅವಾಗ ಏನು ಮಾಡುತ್ತೆ, ಆ ಮಿಸೆಲ್ಸು ಪುಲ್ ಔಟ್ ದಿ ಡರ್ಟ್. ಸಿ ದ ಕನ್ಕ್ಲೂಷನ್ ಈಸ್, soaps are sodium or potassium salts of long chain carboxylic acids. Soap contain 2 ends, hydrophilic and hydrophobic. Hydrophilic loves the water and water attracting it is. Hydrophobic hates the water, that is water repelling it is. The water loving part, ionic end, will react with water, and water hating part, water repelling part, hydrophilic, will end with react with oil, dirt or grease present in our face or nothing. Next, and it will form a structure called micelles. These micelles will pull out the dirt in water. This is the cleansing action of soap. This is about physics and chemistry. Coming to the biology, the enzyme that secretes by pancreas to digest protein digest ಮಾಡೋಕ್ಕೆ ಯಾವ ಎಂಜೈಮ್ ಬೇಕು, ಯಾವ ಎಂಜೈಮ್ ಸೆಕ್ರೆಟ್ ಆಗುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟ್ರಿಪ್ಸಿನ್. ನೆಕ್ಸ್ಟ್, 24 pairs of chromosomes, then the number of chromosomes is 24. Next, here observe the given below, the name the part of X function. ಇದು ಯಾವುದು ಅಂತ, ಇದು ನ್ಯೂರಾನ್ ಡಯಾಗ್ರಾಮ್ ಅಲ್ವಾ.
ದೆನ್ ನ್ಯೂರಾನಲ್ಲಿ ಟ್ರಾನ್ಸ್ಮಿಟ್ ಕೆಮಿಕಲ್ ಆಸ್ ಎ ಇಂಪಲ್ಸಸ್. ಆ್ಯಂಡ್ ಬಿ ಬಂದರೆ ಸಿನಾಪ್ಸ್ ಅಂದರೆ ಏನು, ಇಟ್ಸ್ ಸಿಗ್ನಲ್ ಜನರೇಟ್ ದಟ್ ದಿ ಆಕ್ಸನ್ ಟರ್ಮಿನಲ್ ಟು ಡೆಂಡ್ರೇಟ್. ನ್ಯೂರಾನ್ ಅಂದರೆ ಅಗೇನ್ ಇದರಲ್ಲಿ ಯಾವುದು ಕರೆಕ್ಟು ಅಂತ. ಸೊ ಯಾವುದು, ಇಟ್ ಈಸ್ ಎ ಸಿನಾಪ್ಸ್ ವಿಚ್ ಗ್ಯಾಪ್ ಬಿಟ್ವೀನ್ ದಿ ಆಕ್ಸನ್ ಆ್ಯಂಡ್ ಡೆಂಡ್ರೇಟ್ಸ್ ಟ್ರಾನ್ಸ್ಮಿಟ್ ದಿ ಕೆಮಿಕಲ್ ಸಿಗ್ನಲ್ಸ್ ಜನರೇಟೆಡ್ ಅಟ್ ದಿ ಆಕ್ಸಾನ್ ಟರ್ಮಿನಲ್ ಟು ಡೆಂಡ್ರೇಟ್. ಈ ಆಕ್ಸಾನ್ ಟರ್ಮಿನಲ್ನಿಂದ ಡೆಂಡ್ರೇಟ್ವರೆಗೂ ಮೆಸೇಜ್ನ ಪಾಸ್ ಮಾಡೋದು ಸಿನಾಪ್ಸ್. ದ ಗ್ಯಾಪ್ ಬಿಟ್ವೀನ್ ದಿ ಟೂ ನ್ಯೂರಾನ್ಸ್ ಏನಂತೀವಿ ನಾವು, ಏನಂತೀವಿ, ಸಿನಾಪ್ಸ್. ವಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ xylem ಟಿಶ್ಯೂ ಆ್ಯಂಡ್ ಇನ್ ಪ್ಲಾಂಟ್ಸ್, ಏನಕ್ಕೆ ಅದು, ಇಟ್ ಕ್ಯಾರೀಸ್ ವಾಟರ್, xylem ವಾಟರ್, ಫ್ಲೋಯಮ್ ಫುಡ್. ಅಬ್ಸರ್ವ್ ದಿ ಟೇಬಲ್, ಗ್ರೀನ್ ಮೊನೊಹೈಬ್ರಿಡ್ ಕೊಟ್ಟಿರೋದು. ಸ್ಟ್ರಕ್ಚರ್ ದಟ್ ಪ್ರಿವೆಂಟ್ ಕೊಲ್ಯಾಪ್ಸಿಂಗ್ ಏರ್ ಪ್ಯಾಸೇಜ್ ಪಾರ್ಟ್ ಅಂಡ್ ಟ್ರ್ಯಾಕ್ಯಾ in the humans, ring of cartilage, nitrogenous chemicals that are separated from the blood by the kidney, urea, uric acid, urea, uric acid. And in which form the excess glucose is stored in plants and animals, ಯಾವುದರಲ್ಲಿ, in the plant starch ಆಗಿ, in the animal glycogen. Name the structure of the human small intestine that absorbs digested food, ಯಾವುದು, VILLIE, ಅಲ್ಲಿ ನಮ್ಮ ಡೈಜೆಸ್ಟೆಡ್ ಫುಡ್ ಹೋಗುತ್ತೆ. ನೆಕ್ಸ್ಟ್, ವೈ ಡಸ್ ದ ಸ್ಟೆಮ್ ಆಫ್ ಗ್ರೋಯಿಂಗ್ ಪ್ಲಾಂಟ್ ಬೆಂಡ್ ಟುವರ್ಡ್ಸ್ ದಿ ಲೈಟ್, ಏನಕ್ಕೆ, ಫೋಟೋಟ್ರೋಪಿಸಮ್, ಏನಕ್ಕೆ ಇದು. ಹಾರ್ಮೋನ್, ವೆನ್ ಗ್ರೋಯಿಂಗ್ ಪ್ಲಾಂಟ್ಸ್ ಡಿಟೆಕ್ಟ್ ಲೈಟ್, ಎ ಹಾರ್ಮೋನ್ ಕಾಲ್ಡ್ ಆಕ್ಸಿನ್ ಸಿಂಥಸೈಸ್ಡ್ ಅಟ್ ದಿ ಸೆಲ್ ಆಫ್ ಶೂಟ್ ಟಿಪ್. ಅಂದರೆ ಯಾವಾಗ ಲೈಟ್ನ ಡಿಟೆಕ್ಟ್ ಮಾಡುತ್ತೋ ಅದೊಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಆಕ್ಸಿನ್. ಆವಾಗ ಲೈಟ್ ಕಮಿಂಗ್ ಫ್ರಮ್ ಒನ್ ಸೈಡ್ ಆಫ್ ದಿ ಪ್ಲಾಂಟ್, ಆಕ್ಸಿನ್ ಡಿಫ್ಯೂಸಸ್ ಟುವರ್ಡ್ಸ್ ಶೇಡಿ ಸೈಡ್ ಆಫ್ ದಿ ಶೂಟ್. ಅವಾಗೇನು ಮಾಡುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಬೆಂಡ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್, ಓಝೋನ್ ಲೇಯರ್ ಈಸ್ ಎ ಬೂನ್ ಟು ದಿ ಲೈಫ್ ಆನ್ ದಿ ಅರ್ತ್. ಓಝೋನ್ ಲೇಯರ್ ಎಷ್ಟು ಇಂಪಾರ್ಟೆಂಟ್ ಅದು, ಇಲ್ಲ ಅಂದರೆ ಏನು ಮಾಡುತ್ತೆ, ಎಲ್ಲ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ಎಲ್ಲ ನಮ್ಮ ಮೇಲೆ ಬಿದ್ದುಬಿಡುತ್ತೆ. ದ ಓಝೋನ್ ಲೇಯರ್ ಈಸ್ ಎ ಬೂನ್ ಟು ಲೈಫ್ ಆನ್ ದಿ ಅರ್ತ್, ಬ್ಲಾಕಿಂಗ್ ಹಾರ್ಮ್ಫುಲ್ UV ರೇಸ್ನ ಕಂಟ್ರೋಲ್ ಮಾಡ್ತಿರೋದೇ ನಮಗೆ ಓಝೋನ್ ಲೇಯರ್, O3. ಇಟ್ ಈಸ್ ಫಾರ್ಮ್ ಬೈ ವಾಟ್, O2 plus O gives O3. And the organisms of which trophic level in food chain are the most affected by the biological, ಯಾವುದು ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ 10% ಲಾ ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗಿರೋದು ಯಾವುದು ಅಂದರೆ ಆರ್ಗ್ಯಾನಿಸಮ್ ಅಟ್ ಹೈಯರ್ ಟ್ರಾಫಿಕ್ ಲೆವೆಲ್. ಯಾವುದು ಟಾಪಲ್ಲಿ ಇರುತ್ತೆ ಇವಾಗ, ಲಯನ್, ಟೈಗರ್ ಆ ಥರ. ಎಕ್ಸ್ಪ್ಲೇನ್ ಡಿಟರ್ಮಿನೇಷನ್ ಆಫ್ ಹೈಟ್ ಆಫ್ ಎ ಪ್ಲಾಂಟ್, ಜೀನ್ ಸೆಕ್ರೆಟ್ ಬೈ ಸ್ಪೆಸಿಫಿಕ್ ಎಂಜೈಮ್ ಆ್ಯಂಡ್ ಇಫ್ ದಿಸ್ ಎಂಜೈಮ್ ವರ್ಕ್ ಎಫಿಷಿಯೆಂಟ್ಲಿ ದ ಪ್ಲಾಂಟ್ಸ್ ವಿಲ್ ಗ್ರೋ ಟಾಲರ್. ಕರೆಕ್ಟಾಗಿ ಎಂಜೈಮ್ ವರ್ಕ್ ಆಗಿದ್ರೆ ಟಾಲರ್ ಆಗಿ ಬೆಳೀತದೆ. ಆ್ಯಂಡ್ ನೆಕ್ಸ್ಟ್, ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮಿನ್ಡ್, ಫಿಕ್ಸ್ ಕ್ವಶನ್ ಇಟ್ ಈಸ್. ಇದಿಲ್ಲ ಅಂದರೆ ಕ್ವಶನ್ ಪೇಪರೇ ಇರಲ್ಲ ಯಾವುದು. ಫಿಕ್ಸ್ ಕ್ವಶನ್, ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮಿನ್ಡ್. ಸಿ, ಮೇಲ್ ಹತ್ರ XY ಕ್ರೋಮೋಸೋಮ್, ಫೀಮೇಲ್ ಹತ್ರ XX ಕ್ರೋಮೋಸೋಮ್. ಇಫ್ ಫೀಮೇಲ್ ಕಾಂಟ್ರಿಬ್ಯೂಟ್ಸ್ X, ಆಲ್ವೇಸ್ ಕಾಂಟ್ರಿಬ್ಯೂಟ್ಸ್ X. ಇಫ್ ಅದರಲ್ಲಿ ಮೇಲ್ ಏನಾರ Y ಕ್ರೋಮೋಸೋಮ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ ವಿಲ್ ಬಿ ಮೇಲ್. X ಕ್ರೋಮೋಸೋಮ್ ಮೇಲು ಮತ್ತು ಫೀಮೇಲ್ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ ವಿಲ್ ಬಿ ಫೀಮೇಲ್, ಅಷ್ಟೇ. ನೆಕ್ಸ್ಟ್, ಇದನ್ನು ನೋಡ್ಕೊಳ್ಳಿ, monohybrid and dihybrid you will get 3 marks, and along with this one, human heart or human brain, you will get again and again, practice that one. And list the 3 methods of contraceptive that are usually followed by human beings. ಅಂದರೆ ಯಾವ ಮೆಥಡ್ನ ಯೂಸ್ ಮಾಡಿದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡ್ಬೋದು, ಯೂಸಿಂಗ್ ಕಾಂಡಮ್, ಯೂಸಿಂಗ್ ಕಾಪರ್ ಟಿ, ಮೆಕ್ಯಾನಿಕಲ್ ಮೆಥಡ್ ಆ್ಯಂಡ್ ಓರಲ್ ಮೆಥಡ್, ಕನ್ಸ್ಯೂಮಿಂಗ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿಲ್ಸ್, ಅದೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್. ಇಷ್ಟೆಲ್ಲ ಮೆಥಡ್ಸ್ ಜ್ಞಾಪಕ ಇಟ್ಕೊಳ್ಳೋದ್ರೆ ಸಾಕು. ಯೂಸಿಂಗ್ ಕಾಂಡಮ್ಸ್, ಯೂಸಿಂಗ್ ಕಾಪರ್ ಟಿ, ಯೂಸಿಂಗ್ ಮೆಕ್ಯಾನಿಕಲ್ ಮೆಥಡ್, ಓರಲ್ ಮೆಥಡ್, ಕನ್ಸ್ಯೂಮಿಂಗ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿಲ್ಸ್ ಜ್ಞಾಪಕ ಇಟ್ಕೊಂಡು ಸಾಕು. ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಓದ್ಕೊಳ್ಳಿ. ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ, ಝೈಗೋಟ್ ಡಿವೈಡ್ಸ್ ಇಂಟು ಸೆವರಲ್ ಟೈಪ್ಸ್, ಎಗ್ ಆಗುತ್ತೆ, ಎಗ್ ಆಗಿರೋದು ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಈ ಕ್ವಶನ್ ಓದ್ಕೊಳ್ಳಿ. ಕ್ವಶನ್ ಯಾವುದಾದ್ರು ಕೇಳಿರೋದು, ರೈಟ್ ಟು ಡಿಫ್ರೆನ್ಸ್ ಬಿಟ್ವೀನ್ ದಿ ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಆ್ಯಂಡ್ ವಾಟ್ ಆರ್ ದಿ ಚೇಂಜಸ್ ಅಕರ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್ ಆದ ತಕ್ಷಣ ಫ್ಲವರಲ್ಲಿ ಏನೇನು ಚೇಂಜಸ್ ಬರುತ್ತೆ, ಆ್ಯಂಡ್ ವೆಜಿಟೇಟಿವ್ ಪ್ರೊಪಗೇಷನ್. ಸಿ, ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು, ದಿಸ್ ಒನ್ 4 ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಅಷ್ಟೇ ಇಂಪಾರ್ಟೆಂಟು. ಆ ವೆಜಿಟೇಟಿವ್ ಪ್ರೊಪಗೇಷನ್ ಮಾಡೋದ್ರಿಂದ ಏನು ಅಂದರೆ ಫ್ಲವರು ಮತ್ತು ಫ್ರೂಟು ಬೇಗ ಬೆಳೆಯುತ್ತೆ. ಆ್ಯಂಡ್ ದಿಸ್ ಮೆಥಡ್ ಈಸ್ ಯೂಸ್ಫುಲ್ ಇನ್ ಪ್ಲಾಂಟ್ಸ್ ದಟ್ ಡು ನಾಟ್ ಪ್ರೊಡ್ಯೂಸ್ ಸೀಡ್ಸ್, ಯಾವುದರಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗೋಲ್ಲೋ ಅದಕ್ಕೆ ಈ ಮೆಥಡ್ ಯೂಸ್ ಮಾಡ್ಬೋದು. ಇವಾಗ ದಾಸವಾಳ ಅದೆಲ್ಲ ಯೂಸ್ ಮಾಡೋದೇನು, ಹರ್ಬಿಷ್ ಎಲ್ಲ ಯೂಸ್ ಮಾಡೋದು ಯಾವುದು, ದಿಸ್ ಒನ್ ಓನ್ಲಿ. ನೆಕ್ಸ್ಟ್, ಜೆನೆಟಿಕಲಿ ಸಿಮಿಲರ್ ಟು ದಿ ಪೇರೆಂಟ್, ಹಿಂಗೆ ಮಾಡಿದ್ರೆ ಜೆನೆಟಿಕಲಿ ಸಿಮಿಲರ್ ಇರುತ್ತೆ ಪೇರೆಂಟ್ಗೆ. ಆ್ಯಂಡ್ ದೇ ಪ್ರೊಡ್ಯೂಸ್ ಹೈ ಈಲ್ಡಿಂಗ್ ಆ್ಯಂಡ್ ಫಾಸ್ಟ್ ಗ್ರೋವರ್ ಇರುತ್ತೆ. ಲೆಸ್ ಸ್ಪೇಸ್ ಇದ್ದರೂ ಲೋವರ್ ಕಾಸ್ಟಲ್ಲಿ ಬೆಳಿಬೋದು ವೆಜಿಟೇಟಿವ್ ರೀಪ್ರೊಡಕ್ಷನ್ ಮೆಥಡಿಂದ. ಸಿ, ದಿಸ್ ಈಸ್ ಅಬೌಟ್ ದಿ ಯುವರ್ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್, ಈಸಿ ಒನ್. ಇದರಲ್ಲಿ
ಇದರಿಂದ ನಿಮ್ಮ ಪೇಪರಲ್ಲಿ ಬರೋದು ಯಾವ್ದು ಅಂದರೆ ನನ್ನ ಪ್ರಕಾರ ದಿಸ್ ಎಸ್ ಐ ಯೂನಿಟ್, ನೆಕ್ಸ್ಟ್ this diagram, this precaution of overloading, and along with this on what factor does the resistance of a conductor depends, myopia, next ಇಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ, and this numerical will appear according to me. Next loss of reflection ಓದ್ಕೊಳ್ಳಿ. Next coming to here, this tetravalency ಇಲ್ಲ catenation ಮೇಲೆ ಒಂದು MCQ, and balancing equation ಇದರಿಂದ ಒಂದು ಯಾವ್ದಾನ, ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ನೆಕ್ಸ್ಟ್ ಸಾರಿ ಪ್ರೋಸೆಸ್ ಕೇಳ್ತಾರೆ ಅಂತ ಒಂದು, ಆ್ಯಂಡ್ ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಂ ಕ್ಲೋರೈಡಲ್ಲಿ ಯಾವುದೋ ಒಂದು. ನೆಕ್ಸ್ಟ್ ಬಂದರೆ ಬಯಾಲಜಿಗೆ ಬಂದರೆ ಐದರ್ ಹಾರ್ಟ್ ಆರ್ ಬ್ರೈನ್ ಆ್ಯಸ್ ಇಟ್ ಈಸ್, ಆ್ಯಂಡ್ ಅಲಾಂಗ್ ವಿತ್ ದಟ್ ಹೌ ಇಸ್ ದ ಸೆಕ್ಸ್ ಆಫ್ ಎ ಚೈಲ್ಡ್ ಡಿಟರ್ಮೈನ್ಡ್, ಆ್ಯಂಡ್ ಮೆನ್ಷನ್ ಎನಿ 4 ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಇಷ್ಟನ್ನು ಓದ್ಕೊಂಡ್ರೆ ಈ ಮಾಡಲ್ ಕ್ವಶನ್ ಪೇಪರ್ 1 ಸಾಕು. Next I will upload model question paper 2 along with the explanation. Please go through that one and share to your friends and score good marks for in science. And ಇನ್ನೂ ಟೈಮ್ ಇದೆ, ಎಲ್ಲ ವಿಡಿಯೋಸ್ ಆರಾಮಾಗಿ ಒಂದು ಅರ್ಧ ಗಂಟೆ ಇರೋದು. ಬಿಫೋರ್ ಯುವರ್ ಎಕ್ಸಾಮ್ಸ್ ಗೋ ಟು ದಟ್ ಚಾಪ್ಟರ್ ವೈಸ್ ರಿವಿಷನ್ಸ್ ವಿಡಿಯೋಸ್. 30 to 40 ಮಿನಿಟ್ಸಲ್ಲಿ ಇಡೀ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. 30 into 13 ಚಾಪ್ಟರ್ಸ್ ಅಂದರೆ ಯು ನೀಡ್ 1 day ಟು ಕವರ್ ಆಲ್ ಥಿಂಗ್. ನಿಮ್ಗೆ ಯಾವುದ್ಯಾವ್ದು ಇಷ್ಟ, ಯಾವ್ದ್ಯಾವ್ದು ಪರ್ಫೆಕ್ಟ್ ಇದೆಯೋ ಅದು ನೋಡಬೇಡಿ. ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಬಂದರೆ ನೋಡಬೇಡಿ, ಆ್ಯಸಿಡ್ ಬೇಸಿಸ್ ಬಂದಿಲ್ಲ ಅಂದರೆ ನೋಡಿ, ಅರ್ಥ ಆಗುತ್ತೆ. ಐ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ವೇ, and in bilingual I did along with English I used Kannada to understand you people. So with that I'm finishing this video. Thanks for watching this one and happy learning.